ಒಂದು ಒಳ್ಳೆ ಕೆಲಸ ನಾಗರಿಕರಿಗೆ ಆಗ್ತಾ ಇರೋದು. ಇಲ್ಲಿ ಉದ್ಘಾಟನೆ ನಾನೇ ಮಾಡ್ಲಿಕ್ಕೆ ಹೇಳಿದ್ದೀನಿ. ಇದರಲ್ಲೇನು ಮಂತ್ರಿಗಳದು ತಪ್ಪಿದೆ ಅಂತಕ್ಕಂಥದ್ದು ಯಾರು ಅನ್ಯತಾ ಭಾವಿಸೋದು ಬೇಡ. ನಾನೇ ಸ್ವಲ್ಪ ಬರ್ತಕ್ಕಂಥ ಒಂದು 5 ನಿಮಿಷ ತಡ ಆಗ್ಬೋದು, ಇನಾಗ್ರೇಷನ್ ಮಾಡಿ ಅಂತ ನಾನೇ ಹೇಳಿದ್ದೀನಿ. ಅದರಿಂದ ಇಲ್ಲಿ ಕೆಲವು ಕಾರ್ಯಕರ್ತರಿಗೆ ಗೊತ್ತಿಲ್ಲ ನಾನು ಇನಾಗ್ರೇಷನ್ ಬರೋದಕ್ಕೆ ಮುಂಚೆ ಮಾಡಿದ್ದಾರೆ ಅಂತೇಳಿ ಸ್ವಲ್ಪ ಗೊಂದಲ ಏನಿದೆ. ಇದರಲ್ಲಿ ಯಾರ್ದು ತಪ್ಪಿಲ್ಲ. ಸಾರ್ವಜನಿಕರಿಗೆ ಒಂದು ಒಳ್ಳೆಯದೇ ಇದಕ್ಕೂ ಉದ್ದೇಶದಿಂದ ಮಾಡಿರೋ ಕೆಲಸ. ಸಂತೋಷವಾಗಿ ಜನಕ್ಕೆ ಅರ್ಪಣೆ ಆಗಬೇಕಿದು. ಇದರಲ್ಲಿ ರಾಜಕೀಯ ಬೆರೆಸೋದು ಅನಾವಶ್ಯಕ. ಕಾರ್ಯಕರ್ತರುಗಳು ಯಾರು ಇದಕ್ಕೆ ಇಂಥ ವಿಷಯದಲ್ಲಿ ನಾವು ಸಣ್ಣತನದಲ್ಲಿ ನಡ್ಕೋಬಾರದು ಅನ್ನೋದನ್ನ ಹೇಳಕ್ ಬಯಸ್ತೀನಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕರು ವಹಿಸಿದ್ರು. ಶಾಸಕರು ಬರೋಕ್ ಮುಂಚೆನೇ ಉದ್ಘಾಟನೆ ಆಗಿದೆ ಸರ್. ನಾನೇ ಮಾಡ್ಲಿಕ್ಕೆ ಹೇಳಿದ್ದೀನಣ್ಣ. ನಾನು ಶಾಸಕರು ಒಟ್ಟಿಗೆ ಬರ್ತಾ ಇದ್ವು, ಮಂತ್ರಿ ಫೋನ್ ಮಾಡಿದ್ರು, ನಾನೇ ಉದ್ಘಾಟನೆ ಮಾಡಿ ಅಂತ ಹೇಳಿದ್ದೀನಿ. ಆರೋಳ್ಳಿಲೂ ಕೂಡ ಇದೆ ಆಯ್ತು. ಅನಿತಾ ಕುಮಾರಸ್ವಾಮಿ ಅದು ಬೇರೆ, ಆರೋಳ್ಳಿದು ಬೇರೆ. ಇಲ್ಲಿ ನಾನೇ ಇನಾಗ್ರೇಷನ್ ಮಾಡಲಿಕ್ಕೆ ನಾನೇ ಹೇಳಿದ್ದೀನಿ. ಇದರಲ್ಲಿ ಯಾವ ರಾಜಕೀಯ ಇಲ್ಲ. ಇದರಲ್ಲಿ ಇದನ್ನು ನಾನು ಹೇಳಿದ ಮೇಲೆ ಅವ್ರು ಇನಾಗ್ರೇಟ್ ಮಾಡಿದ್ರು. ನೋ ಕಮೆಂಟ್ಸ್. ಇದಕ್ಕೇನು ಪದೇ ಪದೇ ನಾವೇನು ಹೇಳಕ್ಕಾಗಲ್ಲ ಬಿಡಿ. ಈ ವಿಚಾರವಾಗಿ ಬೇಸರ ಇದೆ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಿಮ್ಮ ಕಾರ್ಯಕರ್ತರು ಕೂಡ ವಿರೋಧ ಮಾಡಿದ್ದಾರೆ. ಕಾರ್ಯಕರ್ತರು ವಿರೋಧ ಮಾಡ್ತಾ ಇದ್ದಾರೆ. ಒಂದು ಇದು ಶುರುವಾಗಿದ್ದು ಸುಮಾರು 2009-10 ಅಂತ ಹೇಳ್ತಾ ಇದ್ದಾರೆ. ಇದು ಕುಮಾರಸ್ವಾಮಿ ಅವರು ಆ ಟೈಮಲ್ಲಿ ಇನಿಷಿಯೇಟಿವ್ ತಗೊಂಡು ಅಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಒಂದು ಸ್ಕೀಮ್ ಅಡಿಯಲ್ಲಿ 30 ಕೋಟಿ ಅನುದಾನ ಅವರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಸ್ಕೀಮ್ ಅಡಿ ತೆಗೆದುಕೊಂಡು ಬಂದು ಆ ನಂತರ ಅದು ಸ್ಥಳ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತಂತೆ. ಬಸವನಪುರದ ಹತ್ರ ಮಾಡಬೇಕು ಅಂತ ಹೊರಟಿದ್ರಂತೆ. ಆ ಟೈಮಲ್ಲಿ ಇವ್ರು ಬೇಡ, ಜನರಿಗೆ ತೊಂದರೆ ಆಗುತ್ತೆ, ಇಲ್ಲೇ ಜನರಿಗೆ ಅನುಕೂಲ ಆಗೋ ಕಡೆ ಮಾಡಬೇಕು ಅಂತೇಳಿ PWD ಕ್ವಾರ್ಟರ್ಸ್ ಇತ್ತು ಇಲ್ಲಿ. ಅದನ್ನು ಆ ನಂತರ PWD ಕ್ವಾರ್ಟರ್ಸ್ನ ಖಾಲಿ ಮಾಡಿಸಿ ಇಲ್ಲೇ ಮಾಡಬೇಕು ಅಂತೇಳಿ ಇಲ್ಲೇ ಮಾಡಿಸಿದ್ದಾರೆ. ಅವರು ಕುಮಾರಸ್ವಾಮಿ ಅವರ ಕೊಡುಗೆ ಇದೆ, ಅವ್ರ ಪಾತ್ರ ಇದೆ ಇದರಲ್ಲಿ. ಇರ್ಲಿ ಬಿಡ್ರಿ, ಅವ್ರು ಯಾರು ಏನೇ ನಿರ್ಲಕ್ಷ್ಯ ಮಾಡಿದ್ರು ಈ ನಮ್ಮ ಕ್ಷೇತ್ರದ ಜನರಿಗೆ ಗೊತ್ತಿದೆ ಇದು ಯಾರ ಕೊಡುಗೆ, ಇದರಲ್ಲಿ ಯಾರು ಇದಕ್ಕೆ ಒತ್ತು ಕೊಟ್ಟು ಮಾಡಿಸಿದ್ದಾರೆ ಅನ್ನೋದು ಎಲ್ಲ ವಿಷಯನೂ ನಮ್ಮ ಜನನು ತಿಳ್ಕೊಂಡಿದ್ದಾರೆ. ಹಾಗಾಗಿ ಪರವಾಗಿಲ್ಲ, ಆಯ್ತು, ಅವ್ರ ಸರ್ಕಾರ ಇದೆ, ಅವ್ರು ಮಾಡಿದ್ದಾರೆ, ತೊಂದರೆ ಇಲ್ಲ.